ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವತ್ತು ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದುಬಿಟ್ಟು 6:30 ಆಗ್ತಾಯಿದೆ. ಸೊ ಮೇಲ್ಗಡೆ ಬಂದಿದ್ದೆ ನಾನು, ಯಾವ ರೀತಿ ಮಾಡಿದ್ದಾರೆ ಅಂಥೇಳಿ ನೋಡೋದಕ್ಕೆ. ಹಾಗೆ ನಮ್ಮ ಮನೆ ಮುಂದ್ಗಡೆ ನೋಡಿದ್ರೆ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಹತ್ರದಲ್ಲಿ ಹೊಲಗಳೆಲ್ಲ ಇರೋದ್ರಿಂದ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಮೇಲ್ಗಡೆ ಬಂದು ನೋಡ್ಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ವರ್ಕ್ ಮಾಡಿಸಿದ್ವಿ ನಮ್ಮ ಮನೆಗೆ. ಸೊ ಅದನ್ನು ಕೂಡ ಹೇಗೆ ಮಾಡಿದ್ದಾರೆ ಅಂಥೇಳಿ ನೋಡಿಕೊಂಡು ಕೆಲವೊಂದು ಮನೆಗೆ ಬೇಕಾದಂಥ ಐಟಮ್ಸ್ಗಳೆಲ್ಲ ತೊಗೊಂಡು ಬಂದಿದ್ವಿ. ಡೋರು, ಆಮೇಲೆ ವಿಂಡೋ, ಆಮೇಲೆ ಸ್ವಲ್ಪ ಕಲರೆಲ್ಲ ತೊಗೊಂಡು ಬಂದಿದ್ವಿ. ಇನ್ನೇನು ಕಲರ್ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಅದನ್ನು ಕೂಡ ತೊಗೊಂಡು ಊರಿಗೆ ಬಂದ್ವಿ. ಬಂದಮೇಲೆ ಮ್ಯಾಚಿಂಗ್ ನೋಡ್ಕೊಂಡು ತೊಗೊಂಡು ಬಂದಿದ್ದೀವಿ. ಸೊ ಅವರು ಕೂಡ ನಾಳೆ ನಾಡ್ದು ಕಲರೆಲ್ಲ ಮುಗಿಸ್ಬಿಡ್ತಾರೆ. ಸೊ ಆಲ್ಮೋಸ್ಟ್ ಗೃಹ ಪ್ರವೇಶನ ಮುಗಿಸ್ಕೊಂಡ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನೊಂದು 2-3 ವೀಕ್ಸ್ ಅಂತೂ ಹಾಗೇ ಆಗುತ್ತೆ, ಕಂಪ್ಲೀಟ್ ಆಗೋದಕ್ಕೆ. ಸೊ ಅದಾದಮೇಲೆ ಮಾಡಬೇಕು. ನೋಡೋಣ ಹೇಗೆ ಮಾಡ್ತೀವಿ ಗೃಹ ಪ್ರವೇಶ ಅಂತ. ಅಷ್ಟೊಂದು ಐಡಿಯಾ ಏನಿಲ್ಲ. ಸೊ ಪ್ಲ್ಯಾನ್ ಇನ್ನೂ ಮಾಡ್ಕೊಂಡಿಲ್ಲ, ಮಾಡ್ಕೊಂಡ್ಮೇಲೆ ತೋರಿಸ್ತೀನಿ. ಹಾಗೆ ಸ್ವಲ್ಪ ಇದು ಮುಂದ್ಗಡೆ ನಾವು ಸ್ವಲ್ಪ ಚಾವಣಿ ಏನೋ ಅಂತಾರಲ್ವ ಇದಕ್ಕೆ. ಸೊ ಇದಕ್ಕೆ ಪತ್ರ ಹಾಕಿದ್ದೀವಿ ಮೇಲ್ಗಡೆ. ಮಳೆ ನೀರು ಬಂದರೆ ಡೈರೆಕ್ಟಾಗಿ ಒಳಗಡೆ ಹೋಗಬಾರ್ದು ಅಂಥೇಳಿ ಈ ಥರ ಮಾಡಿಸಿದ್ದೀವಿ. ಸೊ ಹಾಗಾಗಿ ನೋಡ್ಕೊಂಡು ಹೋದ್ರೆ ಇತ್ತು ಅಂಥೇಳಿ ಮೇಲ್ಗಡೆ ಬಂದಿದ್ದೆ. ಸೊ ಚೆನ್ನಾಗಿ ಮಾಡಿದ್ದಾರೆ ಆಲ್ಮೋಸ್ಟು. ಸೊ ನಮ್ಮನೆ ಅಂತೂ ಕಂಪ್ಲೀಟ್ ಆಯಿತು. ಇನ್ನೇನಿಲ್ಲ, ಚಿಕ್ಕ ಪುಟ್ಟ ಕೆಲಸಗಳಿದೆ. ಹಾಗೆ ಇದೇನು ಕಲರ್ ಅಂತೀವಲ್ವ, 1 ವೀಕ್ ತೊಗೋತಾರೋ ಗೊತ್ತಿಲ್ಲ. ಒಂದು 2-3 ಡೇಸನಲ್ಲಿ ಕಲರ್ ಮುಗಿಸ್ಬಿಡ್ತಾರೆ. ಸೊ ಅದಾದಮೇಲೆ ಪಟ ಅಂಥೇಳಿ ಕ್ಲೀನಿಂಗ್ ಎಲ್ಲ ಮಾಡ್ಕೊಂಬಿಟ್ಟು ಗೃಹ ಪ್ರವೇಶನ ಮಾಡ್ಕೊಂಬಿಡ್ಬೇಕು. ಸೊ ನೋಡೋಣ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ. ಹಾಗೆ ಇವತ್ತು ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ನೀವು ನನ್ನ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡದೆ ನೋಡ್ಬೋದು. ಓಕೆನಾ? ಬನ್ನಿ ಫ್ರೆಂಡ್ಸ್, ನೋಡೋಣ ಇವತ್ತು ಯಾವ ರೀತಿಯಾಗಿ ಡೇ ಹೋಗುತ್ತೆ ಅಂಥೇಳಿ. ಇನ್ನು ನಮ್ಮ ಮನೆ ಮುಂದ್ಗಡೆ ಈ ಥರ ವರ್ಕ್ ಮಾಡಿಸಿದ್ದೀವಿ. ಕಬ್ಬಿಣ ರಾಡ್ ಹಾಕಿಬಿಟ್ಟು ಅದ್ರ ಮುಂದೆ ಪತ್ರಸ್ ಹಾಕಿದ್ದೀವಿ ಮೇಲ್ಗಡೆ. ಯಾಕಂದರೆ ಮಳೆ ನೀರು ಡೈರೆಕ್ಟಾಗಿ ಒಳಗಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಾವು ಇದನ್ನು ಕಲರ್ಸ್ನಲ್ಲಿ ಹಾಕಿಸ್ಬೋದಾಗಿತ್ತು, ಬಟ್ ಇದು ವೈಟ್ ಕಲರ್ನಲ್ಲಿ ಹಾಕಿದ್ದಾರೆ. ಇನ್ನು ಮೇಲ್ಗಡೆ ಆರೆಂಜ್ ಕಲರ್ನಿಂದ ಪೇಂಟ್ ಮಾಡಿರೋದು ಇದೆ. ಸೊ ಹಾಗಾಗಿ ಈ ಥರ ವರ್ಕ್ ಮಾಡಿಸೋದಕ್ಕಿಂತ ಮುಂದ್ಗಡೆ ಸ್ವಲ್ಪ ಬಾಗಿರೋ ಥರ ವರ್ಕ್ ಮಾಡಿಸಿ ಅಂತ ಹೇಳಿದ್ವಿ. ಬಟ್ ಆ ಥರ ಮಾಡಿಸಿದ್ರೆ ಮತ್ತೆ ರಿಟರ್ನ್ ಮನೆ ಒಳಗಡೆನೇ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಥರ ಮಾಡಿದ್ದಾರೆ. ಇನ್ನು ಫುಲ್ ಮಾಡಿಸ್ಬೇಕು ಅಂತ ಅಂದ್ಕೊಂಡ್ವಿ, ಅಷ್ಟೊಂದು ಲುಕ್ ಬರೋದಿಲ್ಲ ಅಂತ ಹೇಳಿದರು. ಹಾಗಾಗಿ ಇಷ್ಟೇ ಮಾಡಿಸಿದ್ದೀವಿ. ಇನ್ನು ಈ ವರ್ಕ್ ಬಂದುಬಿಟ್ಟು ಸೊ ನಮ್ಮ ಅತ್ತೆ ಮಕ್ಕಳೇ ಮಾಡಿರೋದು. ಅವ್ರದ್ದು ಇದು ಶಾಪ್ ಇದೆ, ಹಾಗಾಗಿ ಮಾಡಿದ್ದಾರೆ. ನಮ್ದು ಏನೇ ಕೆಲಸ ಇದ್ರೂ ಆಲ್ಮೋಸ್ಟ್ ಮನೆಯಲ್ಲೇ ಮುಗಿಯುತ್ತೆ. ಯಾಕಂದರೆ ಫೋಟೋದವರು ಮನೇಲಿದ್ದಾರೆ, ವರ್ಕರ್ಸು ಮನೇಲಿದ್ದಾರೆ, ಲೈಟ್ ಫಿಟ್ಟಿಂಗ್ಸ್ದವರು ಮನೇಲಿದ್ದಾರೆ. ನಾವು ಹೊರಗಡೆ ಜಾಸ್ತಿ ಹೋಗಿ ಏನೂ ಮಾಡಿಸೋ ಅವಶ್ಯಕತೆ ಇಲ್ಲ. ಪೇಂಟಿಂಗ್ದವ್ರು ಅಷ್ಟಿಲ್ಲ, ಮತ್ತು ವಿಂಡೋದವರಿಲ್ಲ. ಈ ಥರ ಚಿಕ್ಕ ಪುಟ್ಟ ಅಂದರೆ ಟೈಲ್ಸ್ದವರಿಲ್ಲ. ಸೊ ಅದು ಬಿಟ್ಟರೆ ಉಳ್ಕಿದೆಲ್ಲ ಮನೇಲೇ ಇದ್ದಾರಲ್ವ, ಹಾಗಾಗಿ ಅವ್ರ ಹತ್ರನೇ ಮಾಡಿಸ್ಕೊಂಡ್ಬಿಡ್ತೀವಿ. ಸೊ ಇವರು ಕೂಡ ಇದು ವರ್ಕ್ ಕೂಡ ನಮ್ಮ ಅತ್ತೆ ಮಕ್ಕಳೇ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಇಲ್ಲೇ ಹತ್ರದವರು, ಸೊ ನನ್ನ ಬ್ಲಾಗನ್ನು ನೋಡ್ತಾ ಇರೋರು, ನಾನು ಅವರಿಗೆ ಪರಿಚಯ ಇರೋರಿಗೆ ಸೊ ಈ ಥರ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸೊ ಅವ್ರದ್ದು ನಾನು ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಒಂದ್ಸರಿ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಮನೆಗೆ ತಕ್ಕಂಗೆ ಇದೇ ರೀತಿಯೆಲ್ಲ ಸ್ವಲ್ಪ ಚೇಂಜಸ್ ಕೂಡ ಮಾಡಿಕೊಡ್ತಾರೆ. ಆಮೇಲೆ ನೀವೇನಾದರೂ ಶಾಪ್ ಹಾಕ್ಕೊಂಡಿದ್ರಿ ಅಂತಂದರೆ ಶಾಪ್ ಕೂಡ ಮಾಡಿಕೊಡ್ತಾರೆ. ಆಮೇಲೆ ಇದೇ ಅಂತಲ್ಲ, ವಿಂಡೋ ಕಿಟಕಿ ಆಗಿರ್ಬೋದು, ಆಮೇಲೆ ಗೇಟ್ ಆಗಿರ್ಬೋದು, ನಿಮಗೆ ಈ ಥರ ಬಾಲ್ಕನಿಗೆ ಸುತ್ತಲೂ ಗೇಟ್ ಆಗಿರ್ಬೋದು. ಸೊ ಈ ಥರ ಯಾವ ರೀತಿ ಮಾಡಿಸ್ಕೊತೀರೋ ಆ ರೀತಿ ಕೂಡ ಅವರು ಮಾಡಿಕೊಡ್ತಾರೆ. ಸೊ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಅವ್ರ ನಂಬರ್ ಕೊಟ್ಟಿರ್ತೀನಿ ನಾನು ಸ್ಕ್ರೀನ್ ಮೇಲೆ, ಕಾಲ್ ಮಾಡಿಬಿಟ್ಟು ವಿಚಾರಿಸಿ ಅದ್ರದ್ದು ಫುಲ್ ಡೀಟೇಲ್ಸ್ ಅವ್ರಿಗೆ ಕೊಟ್ಟು ಆಮೇಲೆ ನಿಮ್ಮ ಜೊತೆ ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅದಾದಮೇಲೆ ನಿಮಗೆ ಆ ಥರ ಮಾಡಿಕೊಡ್ತಾರೆ. ಓಕೆನಾ? ಸೊ ಈ ಥರ ಕಿಟಕಿ ಕೂಡ ಮಾಡಿಸ್ಕೊಡ್ತಾರೆ.
ನಮ್ಮ ಮನೆಯದು ಲೈಟ್ ಪೇಂಟಿಂಗ್ ಕೂಡ ಅವರೇ ಮಾಡಿರೋದು, ಚೆನ್ನಾಗಿ ಮಾಡಿದ್ದಾರೆ, ಬಟ್ ಪರವಾಗಿಲ್ಲ. ಸೊ ನಿಮಗೂ ಕೂಡ ಬೇಕಾಯಿತು ಅಂದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅವರು ಬಂದು ನಿಮ್ಮ ಮನೆ ನೋಡಿಬಿಟ್ಟು ಅದಾದಮೇಲೆ ನಿಮಗೆ ಮಾಡಿಕೊಡ್ತಾರೆ. ಓಕೆನಾ? ಸೊ ಕಂಪ್ಲೀಟಾಗಿ ಮನೆಯಂತೂ ಮುಗ್ದಿದೆ. ಸೊ ಏನೇನಿಲ್ಲ, ಕಲರಿಂಗ್ ಆಗಬೇಕು, ಆಮೇಲೆ ವಿಂಡೋ ಕೂಡಿಸ್ಬೇಕು, ಡೋರ್ ಕೂಡಿಸ್ಬೇಕು. ಇದಿಷ್ಟಾಯಿತು ಅಂದರೆ ಮನೆ ಕೆಲಸ ಕಂಪ್ಲೀಟ್ ಆಯಿತು. ಮತ್ತು ಅದಾದಮೇಲೆ ಸ್ವಲ್ಪ ಕ್ಲೀನಿಂಗ್ ಮಾಡಿಸ್ಬೇಕು, ಯಾಕಂದರೆ ತುಂಬ ಡಸ್ಟ್ ಆಗಿಬಿಟ್ಟಿದೆ ಹೊರಗಡೆ. ಮತ್ತು ಅಲ್ಲಿ ಹೊರಗಡೆ ಪೂರ್ತಿ ಎಲ್ಲ ಕಡೆ ಫುಲ್ ಡಸ್ಟು. ಆಮೇಲೆ ಎಲ್ಲಿ ಬೇಕಲ್ಲಿ ಎಲ್ಲ ಕಡೆ ವಸ್ತುಗಳನ್ನು ಕೂಡ ಬಿಸಾಕ್ಬಿಟ್ಟು ಹೋಗಿದ್ದಾರೆ, ಅದನ್ನು ಕೂಡ ಕ್ಲೀನ್ ಮಾಡಿಸ್ಬಿಟ್ಟು ಸೊ ಒಂದಿನ ಚೆನ್ನಾಗಿರುವಂಥ ದಿನ ನೋಡಿಬಿಟ್ಟು ಗೃಹ ಪ್ರವೇಶನ ಮಾಡ್ಕೊಂಬಿಡೋದು. ನೋಡೋಣ ಹೇಗೆ ಮಾಡ್ತೀವಿ ಏನಿಲ್ಲ ಅಂತೇಳಿ. ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಅತ್ತೆ 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 ಓಪ ಇಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ನೀನೊಬ್ಬ ಫ್ರೆಂಡ್ಸ್, ನಾನು ಬೆಳಿಗ್ಗೆ ಸ್ನಾನ ಎಲ್ಲ ಮುಗಿಸ್ಕೊಂಡು ಕೆಲವೊಂದು ವಿಡಿಯೋಸ್ಗಳನ್ನೆಲ್ಲ ಎಡಿಟಿಂಗ್ ಮಾಡ್ತಾ ಕೂತ್ಕೊಂಡಿದ್ದೆ. ಹಾಗಾಗಿ ಟೈಮ್ ಹೇಗಾಯಿತು ಅಂತ ಗೊತ್ತೇ ಆಗಲಿಲ್ಲ. ಇನ್ನು ಎಡಿಟಿಂಗ್ ಎಲ್ಲ ಆದಮೇಲೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಅಡುಗೆ ಕೂಡ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕಂದರೆ ಮನೆಗೆ ಐಗಳೆಲ್ಲ ಬರ್ತಾರಲ್ವ, ಅವ್ರದ್ದು ಪಾದ ತೊಗೋಬೇಕು. ಅದಾದಮೇಲೆ ಕೆಲವೊಂದು ತರಕಾರಿಗಳು, ಹಣ್ಣುಗಳು, ಸ್ವೀಟು, ಸೊ ನಮಗೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ತರಿಸ್ಕೋಬೇಕು. ಹಾಗಾಗಿ ನನಗೆ ಏನು ಬೇಕೋ ಅದನ್ನು ತರಿಸ್ಕೊಂಡು ಇಟ್ಕೊಂಡಿದ್ದೆ. ಇನ್ನು ನಾನೇನು ಉಪವಾಸ ಮಾಡ್ತಾ ಇಲ್ಲ, ಆದರೂ ನನಗೆ ತಿನ್ನೋ ಚಟ ತುಂಬಾ ಇದೆ. ಸ್ವಲ್ಪ ತಿಂತಾ ಇರ್ತೀನಿ. ಹಾಗಾಗಿ ನನಗೆ ಬೇಕೇ ಬೇಕು. ಹಾಗಾಗಿ ನಾನು ಉಪವಾಸ ಇರೋಕ್ಕಾಗಲ್ಲ. ಸೊ ನಮ್ಮ ಅತ್ತೆಗೂ ಇವೆಲ್ಲ ಹಣ್ಣುಗಳಾಗಿರ್ಬೋದು ಇಷ್ಟ ಅಲ್ವಾ, ಹಾಗಾಗಿ ಅವರಿಗೋಸ್ಕರ ಮತ್ತು ನಮಗೋಸ್ಕರ ತರಿಸ್ಕೊಂಡಿದ್ದೀನಿ. ಅದಲ್ಲದೆ ಇವತ್ತು ಹಬ್ಬ ಇರುತ್ತಲ್ವ, ತುಂಬಾ ಚೆನ್ನಾಗಿರುವಂಥ ಹಣ್ಣುಗಳು ಕೂಡ ಬಂದಿರುತ್ತೆ. ಸೊ ಹಾಗಾಗಿ ತರಿಸ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈಗ ಬೆಳಗ್ಗೆಯಿಂದ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕೆಲಸಗಳು ಜಾಸ್ತಿ ಇತ್ತು. ಸೊ ಹಾಗಾಗಿ ಅಡುಗೆ ಮಾಡೋ ಟೈಮ್ನಲ್ಲಿ ನನಗೆ ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನೈಟಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ಅತ್ತೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು ಫುಲ್ ಡೇ ಉಪವಾಸ ಇರ್ತಾರಲ್ವ, ಹಾಗಾಗಿ ಈಗ ಉಪವಾಸ ಬಿಡ್ತಾರೆ. ಅದಕ್ಕಿಂತ ಮುಂಚೆ ಉತ್ತರಾಯಣ ಕಡ್ಡಿ ಇರುತ್ತಲ್ವ, ಉತ್ತರಾಯಣ ಕಡ್ಡಿನ ತೊಗೊಂಡು ಬಂದು ಈ ರೀತಿ ಆರತಿ ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾರೆ. ಚಂದ್ರಮ್ಗೆ ಬೆಳಗ್ತಾರೆ ಉತ್ತರಾಯಣ ಕಡ್ಡಿ. ಅದರಿಂದ ಸೊ ಅದು ಬೆಳಗಿದ ಮೇಲೆ ಅವ್ರದ್ದು ಉಪವಾಸ ಕಂಪ್ಲೀಟ್ ಆಯಿತು. ಸೊ ನಮ್ಮ ಯಜಮಾನರು ಕೂಡ ಫುಲ್ ಡೇ ಉಪವಾಸ ಇದ್ದರು. ಸೊ ನಾನು ಉಪವಾಸ ಮಾಡಿಲ್ಲ. ಸೊ ನನಗೆ ಉಪವಾಸ ಆಗಬರಲ್ಲ, ಸೊ ಹಾಗಾಗಿ ನಾನು ಮಾಡಿಲ್ಲ. ಸೊ ಅವ್ರು ಮಾಡಿದ್ದಾರೆ. ನಾನು ಫುಲ್ ಡೇ ಇವತ್ತು ತಿನ್ನೋದೇ ಬಾರಿಸೋದೇ ವೆರೈಟಿ ಬಲ್ರಿ ಬಂದೆ. ಸೊ ನಾನೀಗ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಅಂತಂದರೆ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ನಿಮಗೂ ಕೂಡ ತೋರಿಸ್ತೀನಿ. ಓಕೆನಾ? ಫ್ರೆಂಡ್ಸ್, ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇನ್ನು ಎಂಟ್ರೆನ್ಸ್ ನೋಡಿ, ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಇನ್ನು ಅದಾದಮೇಲೆ ಒಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇತ್ತು. ನಿಂತ್ಕೊಳ್ಳೋಕ್ಕೂ ಕೂಡ ಸ್ಪೇಸ್ ಇರ್ತಾ ಇರಲಿಲ್ಲ. ವಿಡಿಯೋ ಮಾಡಿಕೊಂಡ್ರೆ ತುಂಬ ಬಯಸ್ಕೊಂಡು ವಿಡಿಯೋಗಳನ್ನು ಮಾಡ್ಕೋಬೇಕಾಗಿತ್ತು. ಸೊ ಆ ಥರ ಆಗ್ತಾಯಿತ್ತು. ತುಂಬ ಜನ ಇತ್ತು, ಅವರಿಗೂ ಕೂಡ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳಿಬಿಟ್ಟು ಇನ್ನು ನಾನು ಹೋಗಿ ನಮಸ್ಕಾರ ಮುಗಿಸ್ಕೊಂಡು ಹೊರಗಡೆ ಬಂದು ಕೂತ್ಕೊಂಡಿದ್ದೀನಿ. ಇನ್ನು ಹೊರಗಡೆ ಬಂದು ನೋಡಿದ್ರೆ ಎಲ್ಲಿ ನೋಡಿದ್ರೂ ಅಲ್ಲಿ ದೀಪಗಳನ್ನು ಹಚ್ಚಿದ್ರು. ಅಂದರೆ ಗುಡಿ ಸುತ್ತಲೂ ಹಚ್ಚಿಬಿಟ್ಟಿದ್ರು, ಹಾಗೆ ಕಂಬದ ಸುತ್ತಲೂ ಹಚ್ಚಿದ್ರು, ಲೈಟಿಂಗ್ಸ್ ಹಾಕಿದ್ರು. ಎಷ್ಟೊಂದು ಜನ ಬಂದುಬಿಟ್ಟಿದ್ರು. ಸೊ ಅವ್ರ ಜೊತೆ ಮಾತಾಡಿಕೊಂಡು ಬ್ಲಾಗನ್ನು ಮಾಡ್ಕೋತಾ ಇದ್ದೀನಿ. ಕೆಲವೊಬ್ಬರಿಗೆ ಇಷ್ಟ ಆಗುತ್ತೆ ಬ್ಲಾಗಲ್ಲಿ ಬರೋದಕ್ಕೆ, ಇನ್ನು ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸೊ ಕೆಲವರನ್ನು ಮಾಡ್ಕೊಂಡಿಲ್ಲ. ಇನ್ನು ಅದಾದಮೇಲೆ ಅವ್ರೇನು ಬೇಡ್ಕೊಂಡಿದ್ರು ಅಂದರೆ ಸೊ ಈ ಥರ ದೀಪನ ಹಚ್ಚಿಬಿಟ್ಟು ಬೇಡ್ಕೊಂಡಿರ್ತಾರೆ. ಇನ್ನು ಬೇಡ್ಕೊಂಡವರು ಅವ್ರದ್ದೇನಾದರೂ ಯಶಸ್ವಿ ಆಯಿತು ಅಂತಂದ್ರೂ ಕೂಡ ಬಂದು ಅದೇ ಮಾರನೇ ವರ್ಷವೇ ಬಂದು ಈ ಥರ ದೀಪ ಹಚ್ಬಿಟ್ಟು ಹರಕೆನ ಮುಟ್ಟಿಸ್ಬಿಟ್ಟು ಹೋಗ್ತಾರೆ. ಸೊ ನಮ್ಮದೇನು ಕೋರಿಕೆ ಇಲ್ಲ ಅಲ್ವಾ,
ಸುಮ್ಮನೆ ದೇವರನ್ನ ನಮಸ್ಕಾರ ಮಾಡ್ಕೊಳ್ಳೋದು ಹೋಗೋದಷ್ಟೇ. ನಾನೇನು ಬಿಟ್ಕೊಳ್ಳೋಕೆ ಹೋಗೋದಿಲ್ಲ. ಸೊ ಕೊಡೋರು ಕೊಟ್ಟೇ ಕೊಡ್ತಾರೆ, ಹಾಗಾಗಿ ಅಷ್ಟೊಂದು ಟೆನ್ಷನ್ ಇಲ್ಲ ನನಗೆ. ಅದಾದಮೇಲೆ ಇಲ್ಲಿ ಒಂದಷ್ಟು ಜನ ನನ್ನನ್ನು ನೋಡಿ ಮಾತಾಡಿಸಿದ್ರು. ಅವ್ರ ಜೊತೆ ಕೂಡ ಮಾತಾಡಿಕೊಂಡು ಒಂದು 5-10 ನಿಮಿಷ ಅವ್ರ ಜೊತೆ ಕೂತ್ಕೊಂಡು ಬಂದೆ. ಒಳಗಡೆ ಅಂತೂ ಸಿಕ್ಕಾಪಟ್ಟೆ ಸೆಕೆ ಇತ್ತು. ಜಾಸ್ತಿ ಜನ ಇದ್ರಲ್ವ, ಗಾಳಿ ಕೂಡ ಎಲ್ಲಿಯೂ ಬರ್ತಾನೆ ಇರಲಿಲ್ಲ. ಬಂದು ಕೂತ್ಕೊಳ್ಳೋಕ್ಕೂ ಕೂಡ ಜಾಗ ಇರ್ತಾ ಇರಲಿಲ್ಲ. ನಮಸ್ಕಾರ ಮುಗಿಸ್ಕೊಂಡು ಇನ್ನು ಹೋಗ್ತಾಯಿದ್ರು. ಇನ್ನು ಒಳಗಡೆ ಅಭಿಷೇಕ, ಆಮೇಲೆ ದೇವ್ರ ಭಜನೆ ಇದೆಲ್ಲ ನಡೀತಾ ಇತ್ತಲ್ವ. ಇನ್ನು ಎಲ್ಲರೂ ಕೆಲವೊಬ್ಬರು ಕೂತ್ಕೊಳ್ಳೋರು ಕೂತ್ಕೊಳ್ತಾಯಿದ್ರು. ಇನ್ನು ಮುಗಿಸ್ಕೊಂಡು ಉಪವಾಸ ಬಿಡಬೇಕು ಅನ್ನೋರು ಮನೆಗೆ ಹೋಗ್ತಾಯಿದ್ರು. ಇನ್ನು ಪೂಜೆ ಎಲ್ಲ ನಡೀತಾ ಇತ್ತು. ಸೊ ಈ ಥರ ಮಾಡಿದ್ದಾರೆ. ಮೊದಲೆಲ್ಲ ನಾನು ಚಿಕ್ಕವಳಿರಬೇಕಾದ್ರೆ ಅಷ್ಟೊಂದೇನು ಈ ಪೂಜೆನ ಇಲ್ಲಿ ಮಾಡ್ತಾ ಇರಲಿಲ್ಲ. ಇನ್ನು ಕಾಲಕ್ರಮೇಣ ಆದಂತೆ ಬದಲಾವಣೆಗಳು ಆಗೋದು ಸಹಜ ಅಲ್ವಾ. ಸೊ ಹಾಗಾಗಿ ಮಾಡ್ತಾ ಇದ್ದಾರೆ. ಇನ್ನು ಅದಾದಮೇಲೆ ಹೊರಗಡೆ ನೋಡಿದ್ರಲ್ವ, ಹಣ್ಣು ಹಂಪಲು ಎಲ್ಲ ಕೊಡ್ತಾಯಿದ್ರು ಪ್ಲೇಟಲ್ಲಿ ಪ್ರಸಾದ ಅಂತ ಹೇಳಿಬಿಟ್ಟು. ಸೊ ಅದನ್ನು ಕೂಡ ಇಸ್ಕೊಂಡ್ವಿ. ಕೆಲವೊಬ್ಬರು ಅಲ್ಲೇ ಉಪವಾಸ ಬಿಡ್ತಾರೆ, ಇನ್ನು ಕೆಲವೊಬ್ಬರು ಮನೆಗೆ ಹೋಗ್ಬಿಟ್ಟು ಉಪವಾಸ ಬಿಡ್ತಾರೆ. ಸೊ ಅದಾದಮೇಲೆ ನಾವು ಮನೆಗೆ ಬಂದುಬಿಟ್ಟು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಮನೆಯಲ್ಲಿ ಇವತ್ತು ಮಹಾಶಿವರಾತ್ರಿ ದಿನ ಇಷ್ಟೊಂದು ವೆರೈಟೀಸ್ ಮಾಡಿದ್ದೀವಿ. ಕೆಲವೊಂದು ಹಣ್ಣುಗಳನ್ನೆಲ್ಲ ತರಿಸಿದ್ದೀವಿ. ಇನ್ನೂ ಕೆಲವೊಂದಷ್ಟು ನಾನು ಅದರೊಳಗಡೆ ಹಾಕಿಲ್ಲ. ಪ್ಲೇಟೆಲ್ಲ ತುಂಬ ಹೋಯ್ತಲ್ವ, ಸೊ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅದರಲ್ಲೂ ನಾನೇನು ತಿಂತಾಯಿಲ್ಲ, ಬಟ್ ಬೆಳಿಗ್ಗೆಯಿಂದ ತಿಂತಾನೇ ಇದ್ದೀನಿ. ಉಪವಾಸ ಬಿಡೋರಿಗೆ ಅಂಥೇಳಿ ಅದನ್ನು ಇಟ್ಕೊಂಬಂದು ಕೊಟ್ಟಿದ್ದೀನಿ. ಇನ್ನು ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನರು ಉಪವಾಸ ಮಾಡ್ತಾರೆ, ನಾನು ಮಾಡ್ತಾಯಿಲ್ಲ. ಸೊ ಹಾಗಾಗಿ ಅವರಿಗೆ ತೊಗೊಂಡು ಬಂದು ಕೊಟ್ಟಿದ್ದೀನಿ. ಇನ್ನು ಅವ್ರ ಜೊತೆ ನಾನು ಕಂಪ್ನಿ ಕೊಡ್ತಾಯಿದ್ದೀನಿ ಅಷ್ಟೇ. ಸೊ ಇದನ್ನೆಲ್ಲ ನೋಡಿಬಿಟ್ಟು ನನಗೊಂದು ಪ್ಲೇಟ್ ಹಾಕ್ಕೊಂಡು ಬಂದು ತಿನ್ನು ಅಂತ ಹೇಳ್ತಾಯಿದ್ರು. ಹಾಗಾಗಿ ನನಗೆ ಅಷ್ಟೊಂದು ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದು ಚಿಕ್ಕ ಪೀಸು ವಾಟರ್ ಮಿಲನ್ ತೊಗೊಂಡ್ಬಿಟ್ಟು ತಿಂತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ಮಹಾಶಿವರಾತ್ರಿ ಈ ರೀತಿಯಾಗಿ ಆಚರಣೆಯನ್ನು ಮಾಡ್ತೀವಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀರಾ? ಸೊ ನೀವು ಇದಕ್ಕಿಂತನೂ ಸ್ಪೆಷಲ್ ಮಾಡ್ತೀರಾ? ಸೊ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ಸೊ ನನಗೂ ಕೂಡ ನೆಕ್ಸ್ಟ್ ಟೈಮಿಂದ ನಾನು ಸ್ವಲ್ಪ ಬದಲಾವಣೆಗಳು ಮಾಡ್ಕೋತೀನಿ, ಓಕೆನಾ ಫ್ರೆಂಡ್ಸ್? ನಾನಿಲ್ಲಿ ವಾಟರ್ ಮಿಲನ್ ತಿಂತಾ ಇದ್ದೀನಲ್ವ, ಆ ಪ್ಲೇಟಲ್ಲಿ ಎಷ್ಟೊಂದು ಹಾಕ್ಕೊಂಡು ಬಂದು ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ತಿಂದು ಖಾಲಿ ಮಾಡು ಅಂಥೇಳಿ ಹೇಳ್ತಾ ಇದ್ದಾರೆ ನಮ್ಮ ಯಜಮಾನ್ರು. ನಾನು ಬೆಳಗ್ಗೆಯಿಂದ ತಿಂತಾಯಿದ್ದೀನಿ, ಅದು ಹೇಗೆ ಹೋಗುತ್ತೆ ಎಷ್ಟು ಅಲ್ವಾ. ಸೊ ನಿಮಗೋಸ್ಕರ ತೊಗೊಂಬಂದಿದ್ದೀನಿ ಅಂತ ನಾನು, ಇಲ್ಲ ನೀನೇ ತಿಂದು ಖಾಲಿ ಮಾಡಬೇಕು ಅಂತ ಅವರು. ಸೊ ಈ ರೀತಿ ಮಾತಾಡಿಕೊಂಡು ತಿಂತಾಯಿದ್ದೀವಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಅಲ್ಲಿ ಪೂಜಾನ ಮಾಡಿದರು ಅಂತ. ಸೊ ತುಂಬ ಚೆನ್ನಾಗಿತ್ತಲ್ವ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ನಾನು ವರ್ಷಕ್ಕೊಂದ್ಸರಿ ಹೋಗಿರ್ತೀನಿ ಅಲ್ಲಿ. ವರ್ಷದಿಂದ ವರ್ಷಕ್ಕೆ ತುಂಬಾ ಚೇಂಜ್ ಆಗಿರುತ್ತೆ. ಮತ್ತು ನೆಕ್ಸ್ಟ್ ಇಯರ್ ಮತ್ತೆ ಚೇಂಜ್ ಆಗಿರುತ್ತೆ. ಏನಾದರೂ ಒಂದು ಹೊಸದನ್ನು ಇದ್ದಿರುತ್ತೆ. ಸೊ ಈ ವರ್ಷ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದರು. ನೋಡಿದ್ರಲ್ವ ಎಷ್ಟು ಜನ ಬಂದಿದ್ರು ಅಂತ. ಹಾಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅವ್ರಿಗೆ ಪ್ರಸಾದ ಕೂಡ ಕೊಟ್ಟು ಕಳಿಸ್ತಾರೆ. ಅವರು ಹೋಗಿ ಮನೆಗೆ ಹೋದ್ಮೇಲೆ ಉಪವಾಸ ಇದ್ರು ಅಂದರೆ ಉಪವಾಸ ಬಿಡಬೇಕು. ಸೊ ನಾವು ಕೂಡ ಬಂದು ಉಪವಾಸ ಬಿಟ್ಟರು. ಸೊ ನಾವು ಕೂಡ ಸ್ವಲ್ಪ ತಿಂದ್ವಿ. ಇನ್ನು ಹಾಗೆ ಇವತ್ತು ಏನು ಸ್ಪೆಷಲ್ ಅಂತಂದರೆ, ಮಹಾಶಿವರಾತ್ರಿ ದಿನ ನಾವೊಂದು ಕೆಲಸಕ್ಕೆ ಕೈ ಹಾಕಿದ್ದೀವಿ. ಆ ಕೆಲಸನ ಸಕ್ಸಸ್ ಆದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಭಾಳ ವರ್ಷಗಳಿಂದ ಅಂದ್ಕೊಳ್ತಾ ಇರುವಂಥ ಕೆಲಸವಿದು. ಒಂದು ವರ್ಷದಿಂದ ಅನ್ಕೋತಾ ಇದ್ವಿ ಅಂತ ಅನಿಸುತ್ತೆ ಮೋಸ್ಟ್ಲಿ. ಸೊ ಹಾಗಾಗಿ ಆ ಕೆಲಸಕ್ಕೆ ಕೈ ಹಾಕಿದ್ದೀವಿ. ತುಂಬ ಖುಷಿ ಆಗ್ತಾ ಇದೆ. ಬಟ್ ಸಕ್ಸಸ್ ಆದಮೇಲೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ ಡೆಫಿನೆಟ್ಲಿ. ಸೊ ಇವತ್ತು ಸ್ಪೆಷಲ್ ಡೇ ದಿನ ಸ್ಪೆಷಲ್ ಕೆಲಸಕ್ಕೆ ಕೈ ಹಾಕಿದ್ದೀವಲ್ವ. ಸೊ ನನಗಂತೂ ಫುಲ್ ಖುಷಿ ಆಗ್ತಾ ಇದೆ. ಏನಂಬುದನ್ನು ಕೂಡ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸ್ವಲ್ಪ ಅದು ಕೆಲಸ ಪ್ರೊಸೆಸ್ ಎಲ್ಲ ನಡೀಲಿ, ಕಂಪ್ಲೀಟ್ ಆಗಲಿ, ಅದಾದಮೇಲೆ ಶೇರ್ ಮಾಡ್ತೀನಿ. ಬಿಫೋರ್ ಹೇಳೋದು ಅಷ್ಟೊಂದು ಚಲೋ ಅಲ್ಲ ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಇದೇ ರೀತಿಯಾದಂಥ ಹೊಸ ಬ್ಲಾಗೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.